ನಾಲ್ಕರಿಂದ 4 ಮತಕ್ಷೇತ್ರ ಲೋಕಸಭಾದು, ಒಂದು ಹಾವೇರಿ, ಧಾರವಾಡ, ಬಾಗಲಕೋಟೆ, ಬೆಳಗಾವಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಚುನಾವಣಾಧಿಕಾರಿಗಳು ನಾನು ಕೇಳಿದ್ದೆ ಮನವಿ ಮಾಡಿಕೊಂಡು, ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಲ್ಲಿ ಅನೇಕ ರಾಜ್ಯದಿಂದ ಬಂದಂಥ ನಾಗರಿಕರಿದ್ದಾರೆ. ಆ ನಾಗರಿಕರು ಮೂಲ ರಾಜ್ಯದಿಂದ ಬಂದ ಮೇಲೆ ಇಲ್ಲಿ ಮತದಾನದ ಹಕ್ಕನ್ನು ಯಾವ ನಿಟ್ಟಿನಲ್ಲಿ ಪಡೆದುಕೊಂಡಿದ್ದಾರೆ, ಆ ರಾಜ್ಯದಲ್ಲಿ ಅವರ ಮತಗಳ ಹಕ್ಕು ರದ್ದಾಗಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದನ್ನು ನಾನು ಮನವಿ ಮಾಡಿಕೊಂಡಿದ್ದೆ. ಮತ್ತು ನಮ್ಮ ರಾಜ್ಯದಲ್ಲಿ ನಾನು ಮಂಡ್ಯದಲ್ಲಿದ್ದೆ, ಹುಬ್ಬಳ್ಳಿಗೆ ಬಂದು ನಾನು ಇಲ್ಲಿ ಜೀವನ ಮಾಡ್ತಾ ಇದ್ದೇನೆಂದರೆ ಮೂಲತಃ ಮಂಡ್ಯದಲ್ಲಿರುವಂಥ ಮತವನ್ನು ನಾನು ರದ್ದುಗೊಳಿಸಬೇಕು ಕಾನೂನಾತ್ಮಕವಾಗಿ. ತದನಂತರ ಇಲ್ಲಿ ಧಾರವಾಡಕ್ಕೆ ಬಂದು ಇಲ್ಲಿರುವಂಥ ಚುನಾವಣಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ನನ್ನ ಪರಿಶೀಲಿಸಿ, ನಾನಿರುವ ಜಾಗ ಪರಿಶೀಲಿಸಿ ನನ್ನೆಲ್ಲ ಸಂಪೂರ್ಣ ಮಾಡಿ ಮತವನ್ನು ಹಕ್ಕನ್ನು ಕೊಡುವಂಥದ್ದು ಚುನಾವಣಾ ಅಧಿಕಾರಿಗಳ ಕರ್ತವ್ಯ. ಅದರಲ್ಲಿ ತಪ್ಪಾಗಿತ್ತಂದರೆ ಕೊಡುವಂಥದ್ದಿಲ್ಲ. ಆದರೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದು ನೆಲೆ ಉಳಿಸಿದಂಥ ನಾಗರಿಕರನ್ನು ಯಾವ ಮಾನದಂಡದ ಆಧಾರದ ಮೇಲೆ ನೀವು ಇದನ್ನು ಪರಿಶೀಲಿಸಿ ಇಲ್ಲಿ ಮತವನ್ನು ಕೊಟ್ಟಿದ್ದೀರಿ, ಆ ರಾಜ್ಯದಲ್ಲಿ ಅವರ ಮತಗಳು ಅದವೋ ಇಲ್ಲೋ ಅನ್ನುವಂಥದ್ದನ್ನು ನಾನು ಮನವಿ ಮಾಡಿಕೊಂತ ಬಂದಿದ್ದೆ. ಇನ್ನೂವರೆಗೆ ನನಗೆ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ನಾನು ಮೊನ್ನೆ 30ನೇ ತಾರೀಕಿಗೆ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದೇನೆ. 10 ಅಥವಾ 12ನೇ ತಾರೀಕಿಗೆ ಹೈಕೋರ್ಟ್ ಮೆಟ್ಲು ಹತ್ತಾ ಇದ್ದೇನೆ. ನನಗೆ ಉತ್ತರ ಕೊಡಿಸ್ಬೇಕು ಮತ್ತು ತನಿಖೆ ಆಗಬೇಕಿತ್ತು, ಮತದಾನದ್ದು ಸ್ಪಷ್ಟವಾಗಿ ತನಿಖೆ ಆಗಬೇಕಿತ್ತು ಅನ್ನುವಂಥದ್ದು ನನ್ನ ಸ್ಪಷ್ಟತೆ ಇದೆ. ನಾನು ಬೇರೆ ರಾಜ್ಯದ ಬಂದ ನಾಗರಿಕರ ವಿರೋಧಿ ಅಲ್ಲ, ಅಥವಾ ಈ ರಾಜ್ಯದಲ್ಲಿ ಇರುವಂಥ ನಾಗರಿಕರೇ ಇರೋದಲ್ಲ. ಮತದಾನ ಈ ದೇಶದಲ್ಲಿ ಒಂದೇ ಹಕ್ಕು, ಒಬ್ಬರಿಗೆ ಒಂದೇ ಹಕ್ಕು, ಒಂದೇ ಜಾಗ. ಎರಡೆರಡು ಜಾಗದಲ್ಲಿ ಏನಾದರೂ ಮತವನ್ನು ಹೊಂದಿದ್ದರೆ ಅದಕ್ಕೆ ಯಾರು ಅಂದರೆ ಮುಖ್ಯ ಅಧಿಕಾರಿಗಳು ಹೊಣೆ ಆಗ್ತಾರೆ, ಸಂವಿಧಾನ ವಿರೋಧಿಗಳವರು. ಮತ್ತು ಮತವನ್ನು ಹೊಂದಿದಂಥವರು ಅವರು ಕೂಡ ಅಪರಾಧಿಗಳಾಗ್ತಾರೆ. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿಗಳು ಅವರಿಗೂ ಮನವಿ ಮಾಡಿಕೊಂಡಿದ್ದೇನೆ. ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿಲ್ಲ. ನನ್ನ ಮನವಿಗೆ ಇನ್ನೂವರೆಗೆ ಉತ್ತರ ಬಂದಿಲ್ಲ. ಅದು ಬರಲಿಕ್ಕಂದ್ರೂ ಕೂಡ ನಾನು ನ್ಯಾಯಾಲಯದ ಮೂಲಕ ತಗೊಳ್ತೀನಿ ಅನ್ನುವಂಥದ್ದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಮತ್ತು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸಮಾಜ ಸೇವಕರು, ಬುದ್ಧಿಜೀವಿಗಳು, ಹೋರಾಟಗಾರರು ಈ ಕಡೆಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಡಿ. ಇವತ್ತ ರಾಜಕೀಯ ಮಾಡುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂಥದ್ರಲ್ಲಿ ಭಾಗಿಯಾಗಿ, ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಭಾಗಿಯಾಗಿ ಸಂವಿಧಾನ ಆಸೆಯನ್ನು ಗಾಳಿಗೆ ತೂರಿ ಮತ್ತು ಇಡೀ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ವ್ಯವಸ್ಥೆಯನ್ನು ಹುಲಿಗೆಡಿಸಿದಂಥ ನಾಯಕರುಗಳಿಗೆ ಮತ್ತು ಅಧಿಕಾರಿಗಳಿಗೆ ನಾವು ಬದಲಾವಣೆ ತರಬೇಕು ಅಂದ್ರೆ ಎಲ್ಲರೂ ಕೂಡ ಇದರ ಬಗ್ಗೆ ಕೂಗು ಹಾಕಬೇಕು, ದನಿ ಎತ್ತಬೇಕು ಅನ್ನುವಂಥದ್ದು ನಂದು ಇಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೆ. ಮತಗಳ ಬಗ್ಗೆ ಆರೋಗ್ಯ ಈಗ ಹೋರಾಟ ಮಾಡ್ತಾರೆ ಕಾಂಗ್ರೆಸ್, ಇದ್ರ ಬಗ್ಗೆ ನೋಡಿ, ಇವತ್ತು ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಮತದಾನದಲ್ಲಿ ಏನು ಕಳುವಾಗಿದೆ ಮತದಾನ ಅದರ ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅವರು ಆಂದೋಲನ ಮಾಡ್ತಾ ಇದ್ದಾರೆ. ಇವತ್ತು ಚುನಾವಣಾ ಮುಖ್ಯ ಅಧಿಕಾರಿಗಳು ಕೂಡ ಅವರು ಹೇಳಿದಂಥ, ಬಿಡುಗಡೆ ಮಾಡಿದಂಥ ದಾಖಲೆಗಳಿಗೆ ಉತ್ತರವನ್ನು ಕೊಟ್ಟಿಲ್ಲ. ಅಂದರೆ ಎಲ್ಲೇ ಒಂದು ಕಡೆಗೆ ಚುನಾವಣಾ ಅಧಿಕಾರಿಗಳು ಒಂದು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನನಗಷ್ಟಲ್ಲ, ಇಡೀ ದೇಶಕ್ಕೆ ಗುರ್ತದ. ಆರು ಚುನಾವಣಾ ಅಧಿಕಾರಿಗಳು ಆಗಾಗ ಒಂದೊಂದು ಭಯ ಹುಟ್ಟಿಸ್ತಾರೆ. ಏನಾದರೂ ಚುನಾವಣಾ ಅಧಿಕಾರಿಗಳ ವಿರುದ್ಧ ಅಪವಾದನೆ ಮಾಡಿದರೆ ಜೈಲು ಶಿಕ್ಷೆ, ನೀವು ಅಪರಾಧ ಮಾಡಿದ್ದ ಕರೆಯಾಗಿ ಬಂತಂದ್ರೆ ನೀವು ಜೈಲಿಗೆ ಹೋಗ್ತೀರಿ ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ಸ್ಪಷ್ಟವಾಗಿ ಕಾನೂನಿಗೆ ಅಣಿ ಆಗ್ತಾ ಇದ್ದೆ ಹೋರಾಟ. ನನ್ನ ಪ್ರಕಾರ ಅದು ಮೊನ್ನೆ ರಾಹುಲ್ ಗಾಂಧಿ ಅವರು ತೆಗೆದಂಥದ್ದು ಒಂದು ಮನೆಯಲ್ಲಿ ಒಂದೆಷ್ಟೋ ಜನರು ಅಲ್ಲಿ ನಿಂತು ಓಟ್ ಹಾಕಿದ್ದು ಅನ್ನುವಂಥದ್ದು ತೆಗೆದಿದ್ದಾರೆ. ಅದು ಇವತ್ತಿಗೆ ಸತ್ಯ ಐತಿ ಅಂತೇಳಿ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಆಕಸ್ಮಿಕವಾಗಿ ಅದು ಸುಳ್ಳು ಅನ್ನೋದಿತ್ತಂದ್ರೆ ಈ ಚುನಾವಣಾ ಅಧಿಕಾರಿಗಳು ಸುಮ್ಮನೆ ಕುದುರ್ತಿದ್ದಿಲ್ಲ, ಅವ್ರನ್ನ ಕೇಸ್ ಹಾಕ್ತಿದ್ರು, ಬಂಧನ ಮಾಡ್ತಿದ್ರು. ಇಲ್ಲಿ ಅದು ಕಳುವಾಗಿದ್ದು ಕಂಡು ಬಂದಿದೆ. ಇದು ಒಂದು ರೀತಿಯಲ್ಲಿ ತನಿಖೆ ಮಾಡದೆ ಹೋದ್ರೆ, ಈ ನಮ್ಮ ಒಂದು ವ್ಯವಸ್ಥೆಯ ಬಗ್ಗೆ ತನಿಖೆ ಮಾಡದೆ ಹೋದ್ರೆ
ಇದು ಅದಕ್ಕಿಂತ ಬಹಳ ದೊಡ್ಡ ಕಳ್ಳತನ ಇದು. ಅದು ಒಂದು ಕಡೆಗೆ ಬಂದದ. ಇದು ಇಡೀ ದೇಶ ತುಂಬಾನು ಪಸರಿಸುತ್ತಿದ್ದು ಬಹಳ ದೊಡ್ಡ ಪ್ರಮುಖದ ಕಳ್ಳತನ ಅಂತ ನಾನು ಬಯಸ್ತೀನಿ. ಇದಕ್ಕೆ ನಾನು ಯಾರೇ ಈ ಒಂದು ನಮ್ಮ ಹೋರಾಟಕ್ಕೆ ಮತ್ತು ಬೇರೆದವರು ಕೂಡ ಈ ಕಳವಾದಂತ ಮತದಾನದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಪಷ್ಟವಾಗಿ ಸತ್ಯಾಸತ್ಯತೆ ಇಟ್ಕೊಂಡು ಅಂಥವ್ರಿಗೂ ಕೂಡ ನಾವು ಕೈ ಜೋಡಿಸಿ ಸಪೋರ್ಟ್ ಮಾಡಿ ಹೋರಾಟ ಕಣಿ ಆಗ್ತದೆ. ಮನವಿ ಕೊಟ್ಟಿದ್ರಿ. ಹೌದ್ರಿ. ನೀವು ನಡೀತಾ ಇದೆ ಬಹಳಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮತ್ತೊಂದು ಎಲ್ಲವೂ ಕೂಡ ಹೊಸ ರಾಜ್ಯದ ನಿವಾಸಿಗಳು ಬಂದಿರ್ತಾರ. ಅವರು ಅದು ಅಸೆಂಬ್ಲಿ ಎಲೆಕ್ಷನ್ದಾಗ ವೋಟ್ ಹಾಕ್ತಾರೆ, ಇಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ವೋಟ್ ಹಾಕ್ತಾರೆ. ಆದಾಗ್ಯೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಇದರ ಅರ್ಥ ಏನು? ಇದರ ಅರ್ಥ ಸ್ಪಷ್ಟವಾಗಿ ನಮಗ ಕಾಣ್ತಾ ಇದೆ. ತಪ್ಪು ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಸರಿಯಾಗುವವರೆಗೆ ಹೋರಾಟ ಮತ್ತು ಕಾನೂನು ಹೋರಾಟ ನಡೆಯಾಗಿದೆ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಯಾಕೆ ನಾನು ಕಾನೂನಕ್ಕೆ ಸಂಪರ್ಕ ಮಾಡಿದ್ದೆ. ದಿಢೀರ್ನ ಒಂದು ಸಲ ನೀವು ಸ್ಪಷ್ಟವಾಗಿ ಕೇಳಿದ್ರೆ ಆಗಲ್ಲ. ಅವ್ರ ಉತ್ತರ ಬರಲಿಕ್ಕೆ ಕಾಯ್ದು ಯಾವುದೇ ಇರ್ತದ್ರು ದಿಢೀರ್ನ ಏನು ಮಾಡ್ಲಿಕ್ಕಾಗಲ್ಲ. ಕಾಯ್ದಂದ್ರೆ ನಾವು ನಿರಂತರವಾಗಿ ಕೊಡುವಂತ ಬಂದಿದ್ದೇವೆ. ಕೊಟ್ಟಿದ್ದು ಕೂಡ ಆಗಿದೆ. ಮತ್ತು ಈ ದೇಶದ ಈ ರಾಜ್ಯದ ಪ್ರಥಮ ಪ್ರಜೆಯ ರಾಜ್ಯಪಾಲರಿಗೂ ಕೂಡ ನಾನು ಕೊಟ್ಟು ಬಂದಿದ್ದೆ. ಹಿಂದೆ ಯಾರ್ಯಾರಿಗೆ ಮನವಿ ಕೊಟ್ಟಿದ್ದೆ, ಏನೇನಾಗಿದೆ ಎಲ್ಲವನ್ನೂ ರಾಜ್ಯಪಾಲರ ರಾಜಭವನ ಗಮನಕ್ಕೂ ತಂದಿದ್ದೇನೆ. ಅವನ್ನೆಲ್ಲವನ್ನು ಕ್ರೋಢೀಕರಣ ಮಾಡಿ ಇನ್ನೇನು 10ನೇ ತಾರೀಕು ಅಥವಾ 11ನೇ ತಾರೀಕಿಗೆ ನಾವು ಪೇಯನ್ನು ಹಾಕ್ತೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗ ಒಂದಿಷ್ಟು ದಾಖಲೆಗಳನ್ನ ಮಾಹಿತಿ ಆಯೋಗದಲ್ಲಿ ಕೇಳಿದ್ದೇವೆ. ಅದನ್ನು ಕೂಡ ಕೋರ್ಟ್ ಮುಖಾಂತರ ಕೊಡಕ್ಕಾಗಲ್ಲ. ಕೋರ್ಟ್ ಮುಖಾಂತರ ತಗೊಳ್ಳಿಕ್ಕೂ ಕೂಡ ನ್ಯಾಯವಾದಿಗಳು ಪ್ರಯತ್ನ ಮಾಡ್ತಾರೆ. ಯಾವುದೇ ಒಂದು ಜಿಲ್ಲಾಧಿಕಾರಿಗಳಿಗಾಗಲಿ ಅಥವಾ ರಾಜ್ಯಪಾಲರಿಗಾಗಲಿ ಅಥವಾ ಚುನಾವಣಾಧಿಕಾರಿಗಳಿಗೆ ಆಗಲಿ ಯಾವುದೇ ಸಾರ್ವಜನಿಕ ಅರ್ಜಿ ಹೋದರೆ ಅದಕ್ಕೆ ಹಿಂಬರ ಬರ್ತದೆ. ನಿಮ್ಗಂತ ಯಾವುದಾದ್ರೂ ಒಂದು ಹಿಂಬರ ಬಂದಿಲ್ಲ. ನಮ್ಗ ಕೊನೆಗೊಬ್ರು ಅವ್ರು ಏನಂದ್ರು, ನನಗೆ ಮಾಹಿತಿ ಆಯೋಗದಲ್ಲಿ ಕೇಳಬೇಕು ನೀವು ಅಂತೇಳಿ ಚುನಾವಣಾ ಅಧಿಕಾರಿಗಳು ನನ್ನ ಒಂದು ಕಡೆ ಕೇಳಿದ್ರು. ನಾನು ಹೇಳಿದ್ದೇನೆ, ನಾನು 4 ಮನವಿಯನ್ನು ಕೊಟ್ಟಿದ್ದೇನೆ. ನೀವು ಕೇಳಿದ್ದು ಮನವಿ ತಪ್ಪು, ಮಾಹಿತಿಯ ಕಡೆಯಲ್ಲಿ ಕೇಳಬೇಕಾಗಿತ್ತಲ್ಲ ಅಂತ ಒಂದು ಹಿಂಬರ ಕೊಡಕ್ಕೆ ನಿಮಗೇನಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಅವ್ರು ಪ್ರಿನ್ಸಿಪಾಲ್ ಆಯ್ತು, ನನಗೇನು ಹೆಚ್ಚಿಗೆ ನಾನು ಮಾತನಾಡಲ್ಲ, ನೀವು ದೊಡ್ಡ ಅಧಿಕಾರಿ, ನಾನು ನಿಮಗೆ ಸ್ಪಷ್ಟವಾಗಿ ಬರವಣಿಗೆ ಮುಖಾಂತರ ಪತ್ರವನ್ನು ಕೊಟ್ಟಿದ್ದೀನಿ. ಇದಕ್ಕೆ ನೀವು ಉತ್ತರ ಕೊಟ್ಟರೆ ಸರಿ ಆಗ್ತದೆ, ಕೊಡಲಿಲ್ಲ ಅಂದ್ರೆ ನಾವು ನ್ಯಾಯದ ಮೂಲಕ ಹೋಗಿ ನಿಮ್ಮನ್ನ ಉತ್ತರ ಕೇಳ್ತೀವಿ ಅನ್ನುವಂಥದ್ದನ್ನು ಹೇಳಿ. ಚುನಾವಣಾ ಆಯೋಗಕ್ಕೆ 4 ಮನವಿ ಕೊಟ್ಟಿದ್ದೇವೆ. ಚುನಾವಣಾ ಆಯೋಗ 4-5 ಮನವಿಗಳನ್ನು ಕೊಟ್ಟಿದ್ದೇನೆ. ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಕಳಿಸಿದ್ದೇನೆ. ನಾನು ಕೊಟ್ರ ಅದು ಸರಿಯಲ್ಲ. ಜಿಲ್ಲಾ ಅಧಿಕಾರಿಗಳ ಮುಖಾಂತರ 4 ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿದ್ದೇನೆ. ಮತ್ತು ರಾಜ್ಯಪಾಲರಿಗೆ ನಿರಂತರ ನಾನು ಹೇಳಿದ್ದಲ್ಲ, ಈ ರಾಜ್ಯದಲ್ಲಿ ಚುನಾವಣಾ ಅಧಿಕಾರಿಗಳು ಬೆರಳೆಣಿಕೆ ತಮ್ಮ ಗಮನಕ್ಕೆ ತರೋದು. ಚುನಾವಣೆ ಬಂದಾಗ 75% ಭ್ರಷ್ಟ ಅಧಿಕಾರಿಗಳ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಇದು ನಾನು ಸ್ಪಷ್ಟವಾಗಿ, ಯಾಕಂದ್ರೆ ನಾನು ಕೂಡ ನರಗುಂದ ಭಾಗದಲ್ಲಿ ಕಂಟೆಸ್ಟ್ ಮಾಡಿದ್ದೆ. ನನಗೆ ಎಲ್ಲ ಇಡೀ ರಾಜ್ಯದಲ್ಲಿ ನನಗೆ ಗುರುತಿನ ಏನೋ ಒಂದು ಗುರುತು ಕೊಡಬೇಕಾಗಿತ್ತಲ್ಲ ಮತದಾನ ಮಾಡಲಿಕ್ಕೆ, ಆಟೋ ರಿಕ್ಷಾ. ಆ ಆಟೋ ರಿಕ್ಷಾವನ್ನ ಎಲ್ಲೆಲ್ಲೂ ಕೊಟ್ಟರು. ನರಗುಂದ ತಾಲೂಕಿನೊಳಗೆ 2 ದಿನ ಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಚುನಾವಣಾ ನೀತಿ ಒಂದೇ ಇರುತ್ತೆ. ಯಾವ ಡೇಟ್ ಫಿಕ್ಸ್ ಮಾಡ್ತಾರೆ ಅವತ್ತು ಸ್ಕೂಟ್ನಿ ಆಗಿ ಫೈನಲ್ ಮಾಡ್ಬೇಕಾಕೈತಿ. ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಆಗಿನ ಟೈಮ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣಾಧಿಕಾರಿ ದೂರನ್ನು ಕೊಟ್ಟಿನಿ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನಿನ ದಿನ ಕೊಟ್ರ ನೀವು ಇವತ್ತು ಸಾಯಂಕಾಲ ಕೊಡ್ತಾ ಇದ್ರಲ್ಲ, ಇದು ತಪ್ಪು ಅನ್ನುವಂಥದ್ದು ಅದನ್ನು ಕೂಡ ನಾನು ಕೊಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ನನಗದಾವೆ. ಸಂದರ್ಭ ಸನ್ನಿವೇಶ ಬಂದಾಗ ನ್ಯಾಯಾಲಯಕ್ಕೆ ನಾನು ತಿಳಿಸ್ತೇನೆ ಎಲ್ಲೆಲ್ಲಿ ತಪ್ಪಾಗಿದೆ. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ರಾಜ್ಯದಲ್ಲಿರುವಂಥ ಅಧಿಕಾರಿಗಳು ಇಲ್ಲಿ ಚುನಾವಣಾ ನಡೆಸೋದು ಅವರೇ. ಅದರಲ್ಲಿ ಬಹಳಷ್ಟು ಜನ ಭ್ರಷ್ಟ. ಈಗ ತಲಾಕಿ ಅವನು ಅವ್ರಿಗೂ ಇದನ್ನ ಕೊಟ್ಟಿರ್ತಾರ, ಏನು ಕೆಲಸ ಅವನು ಹೊಟ್ಟೆ ಡಬ್ಬಿ ತೊಗೊಂಡು ಹೋಗಿರ್ತಾನ. ಡಿ ಸಿ ಮಾಡೋದು, ತಹಶೀಲ್ದಾರ್ ಮಾಡೋದು ತಹಶೀಲ್ದಾರ್, ಸರ್ಕಲ್, ನೀರಾವರಿ ಇಲಾಖೆ ಬಂದಿರ್ತಾರ. ಅದಕ್ಕೆ ಎಲ್ಲ ಇಲಾಖೆಯವ್ರನ್ನ ಹಾಕಿರ್ತಾರೆ. ಯಾರು ನಂಬೋದು? ಅದಕ್ಕೆ ನಾನು ಹೇಳ್ತೀನಿ, ಲಾಸ್ಟ್ ಆಗಿ ತಮ್ಮ ಗಮನಕ್ಕೆ, ನೀವು ಮತದಾನ ಹಕ್ಕಿಗೆ ಆಧಾರ್ ಕಾರ್ಡ್ ಲಿಂಕ್ ಕೊಡ್ರಿ. ಆಧಾರ್ ಕಾರ್ಡ್ ಲಿಂಕ್ ಕೊಟ್ಬಿಡ್ರಿ. ಅದಕ್ಕೆ ಭಾಳ ಪ್ರಶ್ನೆ ಐತಲ್ಲ, ಅದನ್ನ ನನ್ನ ಪ್ರಶ್ನೆ. ಆಧಾರ್ ಕಾರ್ಡ್ ಲಿಂಕ್ ಕೊಡ್ರಿ.
ಕಳವಾಗೋದು ಮತ ಇನ್ನೊಂದು ಕಡೆಗೆ ಹೋಗೋದು ಆಗೋದೇ ಇಲ್ಲಲ್ಲ. ಆಧಾರ್ ಕಾರ್ಡ್ ಹಿಂಗೆ ಕೊಟ್ರ ಅದನ್ನ ಮಾಡ್ರಿ ಅನ್ನುವಂಥದ್ದು ಕೂಡ ನಮ್ದು ವಾದ ಇದೆ. ಇದಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ ನಾವು ಕೋರ್ಟ್ ಮೊರೆದೊಳಗೆ ಅದನ್ನು ಕೇಳಿ ಕಾನೂನು ಹೋರಾಟಕ್ಕೆ ಸಂಬಂಧಿಸಿದಂಗೆ ದಾಖಲೆಗಳನ್ನು ನೀವು ಕ್ರೋಢೀಕರಿಸಬೇಕು. ಖಂಡಿತ ಕ್ರೋಢೀಕರಿಸಬೇಕು. ನಮಗೆ ನೋಡಿ ನಮ್ದು ಒಂದು ಇತಿ ಮಿತಿ ಇದೆ. ಕೆಲವಷ್ಟು ದಾಖಲೆಗಳನ್ನ ಮಾಹಿತಿ ಮೇಲೆ ಕೇಳಬೇಕಾಗ್ತೈತಿ. ಕೆಲವಷ್ಟು ನಮ್ಮ ಪಕ್ಷದ ವತಿಯಿಂದ ನಾವು ಕೇಳ್ತೀವಿ. ನಮ್ಮ ಸಂಘಟನೆ ರೈತರ ವತಿ ಅಂತಲ್ಲ, ಪಕ್ಷ ಕಟ್ಟಿವಿ, ಪಕ್ಷದ ನಿಯಮಗಳು ಏನದ ಅದನ್ನು ಪಾಲನೆ ಮಾಡಕ್ಕೆ ಪಕ್ಷದ ವತಿಯಿಂದ ನಾವು ಕೇಳಿದ್ದೇವೆ. ಮತ್ತು ಎಲ್ಲ ಹೋರಾಟಕ್ಕೂ ಒಂದೇ ರೈತರ ಹೋರಾಟ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಅದರಂಥ ಒಂದು ನಿಯಮದ ಪ್ರಕಾರ ನಮ್ಮ ಪಕ್ಷನ ನಾವು ಕಟ್ಟಿದ್ದೇವೆ. ನಾವು ಇನ್ನೂ ಈ ಪಕ್ಷದಿಂದ ಎಲ್ಲಿ ನಾವು ಕಂಡಕ್ಟ್ ಮಾಡಲಿಲ್ಲ ಅಂದ್ರೆ ರಿನೋವ್ ಮಾಡ್ಕೊತಾ ಇದ್ದೇವೆ. ಲೆಕ್ಕಾಚಾರ ಕೊಟ್ಟಿದ್ದೇವೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಡೀಟೇಲ್ ಎಲ್ಲವನ್ನು ಕೊಟ್ಕೊಂತ ಬಂದಿದ್ದಾರೆ. ಈಗ ನೀವು ಏಪ್ರಿಲ್ ಒಳಗೆ ನೀವು ಕೊಟ್ಟಿರ್ತೀರಿ, ಅವಾಗನೇ ಚುನಾವಣೆ ಅಧಿಕಾರಿಗಳು ತಲೆ ಕಟ್ಸ್ಕೊಂಡಿದ್ರೆ ಇವತ್ತು ಇಂಥ ಮುಜುಗರ ಅನುಭವಿಸುವ ಪ್ರಶ್ನೆ ಬರ್ತಿರ್ಲಿಲ್ಲ. ಅವರಿಗೆ ಚುನಾವಣೆ ಮಾಡೋದ್ರಿಂದ ಗೊತ್ತು, ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅಧಿಕಾರ ಕೊಟ್ಟಿಲ್ಲಲ್ಲ. ಅವರಿಗೆ ಮುಚ್ಚಾಕರಿ ಅಂತ ಹೇಳಿರ್ಬೋದು, ಕೊಡ್ಬೇಕಲ್ಲ. ಪಾರದರ್ಶಕವಾಗಿ ಯಾರೇ ಒಬ್ಬ ನಾಗರಿಕ ಬಂದು ಮತದಾನದ ಬಗ್ಗೆ ನಿಮ್ಗೆ ಏನಾದರೂ ಒಂದು ಕೊಟ್ರ ಅದಕ್ಕೆ ಕರೆಕ್ಟಾಗಿ ನೀವು ಹಿಂಬರ ಕೊಡ್ರಿ, ಅವಾಗ ಕರೆಸಿಬಿಟ್ಟು ಈ ತರ ಇದೆ ಅಂತ ಹೇಳಿ ಅನ್ನುವಂಥದ್ದು ನಿರ್ದೇಶನ ಬೇಕಲ್ಲ. ಮುಖ್ಯ ಚುನಾವಣಾ ಅಧಿಕಾರಿಗಳು ಡೆಲ್ಲಿ ಅವರು ಏನ್ ಮಾಡ್ತಾರೆ ನಿಮ್ಗೆ ಗಮನಕ್ಕೆ ಹೇಳ್ತೀನಿ ದಯವಿಟ್ಟು. ಚುನಾವಣಾ ಅಧಿಕಾರಿಗಳಿಗೆ ಏನಾದರೂ ಅವಹೇಳನ ಆಗಿ ಉಪಾಧ್ಯಾಯ ಮಾತನಾಡಿದ್ರೆ ಕಠಿಣ ಶಿಕ್ಷೆ, ಜೈಲು. ಯಾರು ಮಾಡ್ಬೇಕ್ರಿ? ಹೆದರಿ ಬಿಡ್ತಾವು. ಹೆಣ್ಣು ಮಕ್ಕಳಿದ್ರೆ ಹೆದರಿ ಬಿಡ್ತಾವ. ಈಗ ಹೇಳ್ತಿದ್ರೆ ಸವಾಲು ಚುನಾವಣಾ ಅಧಿಕಾರಿಗಳು ನನ್ನ ಮನವಿಗೆ ನೀವು ಉತ್ತರ ಕೊಡೋದಾಗೋದಿಲ್ಲ ಅಂದ್ರೆ ಕೋರ್ಟಿಗೆ ಬರ್ರಿ, ಇಲ್ಲ ನನಗೇನಾದ್ರು ನೀವು ಶಿಕ್ಷೆ ಕೊಡೋ ತಾಕತ್ತಿದ್ರೆ ಬರ್ರಿ, ಹಾಕ್ರಿ. ಯಾರು ಜೈಲಿಗೆ ಹಾಕ್ತೀರಿ ನೀವು? ಏನ್ ದೊಡ್ಡದಾಗಿ ಹೇಳ್ಬಿಡೋದು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಎಷ್ಟು ಜನರನ್ನ ಹಾಕಿರಿ? ತಪ್ಪು ಮಾಡಿದವ್ರು ಜೈಲಿಗೆ ಹೋಗ್ತಾರಿಲ್ಲ. ತಪ್ಪು ಮಾಡುವವರು ಯಾರಿಲ್ಲ? ನಾವು ಕೇಳಿಕತ್ತೀವಿ ತಪ್ಪು ಎಲ್ಲಿ ನಡೀತಾ ಇದೆ, ಏನಿದೆ, ತಪ್ಪು ಆಗಿದೆ ಬಿಟ್ಟಿದೆ, ಇಕ್ಕಟ್ಟದ. ನಾವು ಕೇಳಿದ್ದಕ್ಕೆ ನೀವು ಉತ್ತರ ಕೊಡಿ. ನಾವು ಕೇಳಿದ್ದಕ್ಕೆ ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ಯಾರು ಅಪರಾಧಿಗಳಂತ ಮಾಡ್ತಾ ಇಲ್ಲ. ಆದ್ರೆ ನಾವು 1 ವರ್ಷದ ಮನೆಗೆ ಕೊಟ್ಟರು ನೀವು ನನಗೆ ಹಿಂಬರ ಕೊಟ್ಟಿಲ್ಲ ಅಂದಾಗ ನೀವು ಅಪರಾಧಿಗಳ ಸ್ಥಾನದಲ್ಲಿದ್ದೀರಿ. ನೀವು ಅಪರಾಧಿಗಳ ಸ್ಥಾನದಲ್ಲಿದ್ದೀರಿ ಅಂತೇಳಿ ನಾನೊಬ್ಬ ಸಾಮಾಜಿಕ ಹೋರಾಟ ಮಾಡೋನಿಗೆ ಗಮನಕ್ಕೆ ಬರ್ತಾ ಇದೆ. ನಾನು ಈ ಹಿಂದೆ ಟಿವಿಯಲ್ಲಿ ನೋಡ್ತಿದ್ದೆ, ರಾಜಸ್ಥಾನ, ಬಿಹಾರ, ಗುಜರಾತ್ ಕಡೆ ಚುನಾವಣೆ ನಡೆದಾಗ, ಅಲ್ಲಿ ಅಸೆಂಬ್ಲಿ ಚುನಾವಣೆ, ಇಲ್ಲಿ ಗುಜರಾತ್ ಮಂದಿ ಟ್ರೈನ್ ಗಟ್ಟಲೆ ಹೋಗೋದನ್ನ ನಾನು ಟಿವಿ ನೋಡ್ತಿದ್ದೆ. ನಮ್ಮ ರಾಜ್ಯದಲ್ಲಿ ವೋಟಿಂಗ್ ಇದೆ, ಅಲ್ಲಿ ಹೋಗ್ಬೇಕು ಅಂತ ನನ್ನ ಗಮನಕ್ಕೆ ನಾನು ನೋಡಿದ್ದೆ. ಇಲ್ಲೇ ಕೂಡ ಚುನಾವಣೆ ನಡೆದಾಗ ನಾನು ನೋಡೀನಿ, ಘೋಷಣೆ ಹಾಕುವಂತ ರೈಲ್ವೆ ಇಳಿದಂತ ಮತದಾರ ನೋಡೀನಿ. ಅವ್ರ ಮತ ಇಲ್ಲಿವರೆಗೂ ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಆದ್ರೆ ನಮ್ದು ಇಷ್ಟ ಸ್ಪಷ್ಟತೆ, ಬೇರೆ ರಾಜ್ಯದಿಂದ ಬಂದವರು ತನಿಖೆ ಮಾಡಿ ಆ ರಾಜ್ಯದಾಗ ಅದಾವ ಇಲ್ಲೋ ಅವ್ರ ಹೋಟು, ಅವ್ರ ತಂದೆ ತಾಯಿ ಎಲ್ಲ ಅದಾರ. ಇಲ್ಲಿ ಬಂದಂತ ಕೆಲಸ ಮಾಡೋರಿಗೆ ಪಕೋಡ ಮಾಡೋರು ಬಂದಾರ, ಅಚ್ಚರಿ ಮಾಡೋರು ಬಂದಾರ, ಸೇಡ್ಜಿಗಳು ಬಂದಾರ, ಮರಾಠಿಯರು ಬಂದಾರ, ಗುಜರಾತ್ ಬಂದಾರ, ಬಿಹಾರದಾಗ ದುಡಿಯಾಕ ಬಂದಾರ. ಪ್ರಶ್ನೆ ಇಲ್ಲ ನಮ್ದು. ಅವ್ರ ಮೂಲ ತಂದೆ ತಾಯಿಗಳು ಆ ರಾಜ್ಯದಲ್ಲಿ ಅದ, ಅವ್ರ ಕುಟುಂಬ ಅಲ್ಲೇ ಅದ. ಆ ಕುಟುಂಬದೊಳಗೆ ತನಿಖೆ ಮಾಡಿ ಇಲ್ಲಿದ ಅವ್ರದ್ದು ತಗೊಂಡೋಗಿ ನಿಮ್ಮ ಕಡೆಗೆ ಐತಲ್ಲ ಡಾಟಾ ಐತಿ ನಿಮ್ಮ ಕಡೆಗೆ. ಈಗ ವೀರೇಶ್ ಒಬ್ರದ ಮಠ, ನನಗೆ ಇಲ್ಲಿ ಕರ್ನಾಟಕದ ಸ್ವಾಮಿ ಒಬ್ರದ ಮಠ, ನಮ್ದೊಂದು ರಾಜ್ಯದೊಂದು ಕೋಡ್ ಅದಾವ, ಗೌಡ, ಒಕ್ಕಲಿಗ, ಲಿಂಗಾಯತ, ಹಿಂಗ ಅವ್ರದ್ದೊಂದು ಕೋಡ್ ಅದಲ್ಲ ಮರವಾಡಿ. ಅಲ್ಲಿ ಚೆಕ್ ಮಾಡಿಲ್ಲ, ಡಾಟಾದಾಗ ಸಿಗುತ್ತಲ್ಲ. ಏನಂತೀರಿ ನೀವು? ಅದನ್ನ ಮಾಡಿ ಅಂತ ನಾನು ಕೇಳ್ತೀನಿ. ಅದು ಇದು ಗುರ್ತಾ ಇಲ್ಲ, ಇದು ಮಾಡೋದೇ ಇಲ್ಲ. ಒಂದೆಡೆ ಇನ್ ಕೇಸ್ ಇಲ್ಲೇ ಇದು ಅಂತ ಇಟ್ಕೋ, ನಾವು ವಿರೋಧ ಮಾಡಲ್ಲ. ಅಲ್ಲಿದ್ದು ಅಂದ್ರೆ ಅಲ್ಲಿವರ ರದ್ದು ಮಾಡ್ರಿ, ಅಥವಾ ಇದುವರ ರದ್ದು ಮಾಡಿ ಅಲ್ಲಿವರ ಮಾಡಿ ಅಂತ ನಂದು ಬೇಡಿಕೆ ಇಷ್ಟ. ಒಂದ ಮತದಾನ ಎರಡೆರಡು ಕಡೆಗೆ ಆಗಬಾರ್ದು, ಇದು ಸಂವಿಧಾನದ ವಿರೋಧಿ ಅನ್ನುವಂಥದ್ದು ನನ್ನ